ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು KSP ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತ ರವಿ ಮಾತಾಡ್ತಾ ಇರೋದು. ನಾವು ಇಂದಿನ ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯ ಮುಖಪುಟಗಳೇನಿದಾವಲ್ಲ, ಫ್ರಂಟ್ ಪೇಜಸ್, ಈ ಫ್ರಂಟ್ ಪೇಜಸ್ಸಲ್ಲಿನೇ ತುಂಬ ಬಾರಿ ಪ್ರಶ್ನೆಗಳು ಬಂದಿದ್ದುಂಟು. ಆ ನಿಟ್ಟಿನಲ್ಲಿ ಎಲ್ರಿಗೂ ಉಪಯುಕ್ತ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಹಾಗಾದರೆ ಈ ನಮ್ಮ ಚಾನಲ್ನ ಹೊಸಬ್ರು ಯಾರು ವಾಚ್ ಮಾಡ್ತಾ ಇದ್ದೀರಲ್ಲ, ಅಂಥವರು ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಏನಾದರೂ ಮಾತಾಡುವಾಗ ಸ್ಲೋ ಅಂತ ಅನಿಸಿದ್ರೆ 1.5 ಅಥವಾ 2x ಅಲ್ಲಿ ವಿಡಿಯೋನ ಸ್ಪೀಡ್ ಇಟ್ಕೊಂಡು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿರಿ. ಅರ್ಧಂಬರ್ಧ ನೋಡಿ ಹೋಗಕ್ಕೆ ಹೋಗ್ಬೇಡ್ರಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಈ ಸಿವಿಲ್ PC 2026 ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆಯಲ್ಲ, ಯಾರು ಬರೀತಾ ಇದ್ದಾರಲ್ಲ ಎಕ್ಸಾಮು, ತುಂಬ ಉಪಯುಕ್ತ ಆಗುತ್ತೆ. ಓಕೆನಾ? ಇಲ್ಲಿ ನೋಡ್ರಿ, ಮೊದಲನೇದಾಗಿ ನೋಡ್ತಾ ಹೋಗೋಣ. ಇಸ್ರೋದಿಂದ ನೋಡ್ರಿ, ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇಸ್ರೋದಿಂದ ಅಮೆರಿಕದ ಹೊಸ ತಲೆಮಾರಿನ ಸಂವಹನ ಉಪಗ್ರಹ ಬ್ಲೂಬರ್ಡ್ ಬ್ಲಾಕ್ 2 ಉಡಾವಣೆ LVM-3 M6 ವಾಹಕದ ಮೂಲಕ ಅಂತ ನೋಡ್ರಿ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಯಾಗೊಂಡಂಥ ಭಾರತದ 2 ತಾಣಗಳಂತ ಕೊಟ್ಟಿದ್ದಾರೆ. ರಾಜಸ್ಥಾನದ ಸಿಲ್ಚರ್ ಸರೋವರ, ಛತ್ತೀಸ್ಗಢದ ಕೋಪ್ರಾ ಜಲಾಶಯ. ಭಾರತದ ಒಟ್ಟು ರಾಮ್ಸಾರ್ ತಾಣಗಳು 96ಕ್ಕೆ ಏರಿಕೆ. ಅಂದರೆ ಇದು ಜನವರಿಯಲ್ಲಿ, ಪ್ರಸ್ತುತ ಆಗಸ್ಟ್. ಓಕೆನಾ? ಪ್ರಸ್ತುತ ಭಾರತದಲ್ಲಿ ರಾಮ್ಸಾರ್ ತಾಣಗಳು ಎಷ್ಟಿದಾವೆ ಅಂತಂದರೆ 100 ಇದ್ದಾವೆ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ರಾಮ್ಸಾರ್ ತಾಣಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ. 100ನೇ ರಾಮ್ಸಾರ್ ತಾಣ ಯಾವುದು ಅಂತ ಕೇಳಿದ್ರೆ, ಓಕೆನಾ, ಎಕ್ಸಾಮ್ಸಲ್ಲಿ ಬರ್ಬೋದು. 100ನೇ ರಾಮ್ಸಾರ್ ತಾಣ ಯಾವುದಂದ್ರೆ ಸುರಹಾತ್ ತಾಲ್ ಅಂತ ಬರುತ್ತೆ. ಓಕೆನಾ? ಇದಕ್ಕೆ ಇನ್ನೊಂದು ಹೆಸರೇನು, ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ ಬರುತ್ತೆ. ಓಕೆನಾ? ಇದು ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆ ಅಂತ ನೆನಪಿಟ್ಕೊಳ್ರಿ. ಏನು? ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆ. ಓಕೆನಾ? ಹಾಗಾದರೆ ಈ ಕಡೆಯಿಂದ 94ರಿಂದ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಓಕೆನಾ? 94ನೇ ರಾಮ್ಸಾರ್ ತಾಣ ಅಂತಂದರೆ ಗೋಗ್ಬಿಲ್ ಸರೋವರ ಅಂತ ಬರುತ್ತೆ. ಎಲ್ಲಿದೆ? ಬಿಹಾರ್. 95ನೇ ರಾಮ್ಸಾರ್ ತಾಣ. ಓಕೆನಾ? ಇಲ್ಲಿ ಯಾವುದು? 95ನೇ ಸಿಲ್ಚರ್ ಅಂತ ಬರುತ್ತಲ್ಲ, ಸಿಲ್ಚರ್ ಸರೋವರ ರಾಜಸ್ಥಾನದೊಳಗಿದೆ. 96 ಕೋಪ್ರಾ ಜಲಾಶಯ ಅಂತ ಇದೆ, ಛತ್ತೀಸ್ಗಢ ಒಳಗಿದೆ. ಓಕೆನಾ? ಛತ್ತೀಸ್ಗಢ ಅಂತ ನೆನ್ಪಿಟ್ಕೊಡ್ರಿ. ಇನ್ನು 97ನೇ ತಾಣ ಅಂತಂದರೆ ಪಟ್ನಾ ಪಕ್ಷಿಧಾಮ ಅಂತ ಇದೆ. ಓಕೆನಾ? ಪಟ್ನಾ ಪಕ್ಷಿಧಾಮ ಎಲ್ಲಿ ಅಂತ ಕೇಳಿದ್ರೆ, ನೀವು ಹೋಗಿ ಯಾವುದು BR ಹಾಕಕ್ಕೆ ಹೋಗ್ಬೇಡ್ರಿ. BR ಹಾಕಿದ್ರೆ ನೀವು ಸೆಲೆಬ್ರೇಷನ್ ಆಕೈತಿ. ಓಕೆನಾ? ಇದು ಇರೋದು ಪಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ ಒಳಗೆ. ಉತ್ತರ ಪ್ರದೇಶದ ಯಾವ ಜಿಲ್ಲೆ ಅಂತಂದರೆ ಏಟಾ ಜಿಲ್ಲೆ ಅಂತ ಬರುತ್ತೆ. ಓಕೆನಾ? ಏಟಾ ಜಿಲ್ಲೆ. ಇನ್ನು 98ನೇದು ಯಾವುದು ಅಂತಂದರೆ ಚರಿದಂಡ ಅಂತ ಬರುತ್ತೆ. ಚರಿದಂಡ ಗುಜರಾತ್ನ ಕಚ್ ಜಿಲ್ಲೆ ಒಳಗಿದೆ. ಓಕೆನಾ? 99 ಅಂತಂದರೆ ಯಾವುದು? ಉತ್ತರ ಪ್ರದೇಶದ ಶೇಖಾಜಿಲ್ ಪಕ್ಷಿಧಾಮ ಅಂತ ಬರುತ್ತೇವಲ್ಲ, ಶೇಖಾಜಿಲ್ ಪಕ್ಷಿಧಾಮ ಅಂತ ಬರುತ್ತೆ. ಇದು ಕೂಡ ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆ ಇದೆ. ಅಂತಲ್ಲಿ ಯಾವುದು? 99ನೇ ರಾಮ್ಸಾರ್ ತಾಣ ಶೇಖಾಜಿಲ್ ಪಕ್ಷಿಧಾಮ. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಭಾರತದೊಳಗೆ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಒಳಗೊಂಡ ರಾಜ್ಯ ಅಂತಂದರೆ ಯಾವುದು? ತಮಿಳುನಾಡು ಅಂತ ಬರುತ್ತೆ. ಎಷ್ಟು ಅಂತಂದರೆ 20 ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ. ದೇಶದೊಳಗೆ ಫಸ್ಟ್ ಸ್ಥಾನ ಇದೆ, ಮೊದಲನೇ ಸ್ಥಾನ ಇದೆ. ಎರಡನೇದಾಗಿ ಅಂತಂದರೆ ಉತ್ತರ ಪ್ರದೇಶ ಇದೆ, 13 ಸ್ಥಾನಗಳನ್ನು ಒಳಗೊಂಡಿದೆ. ಇನ್ನು ಪ್ರಮುಖ ದಾಖಲೆಗಳನ್ನು ನೋಡ್ತಾ ಹೋಗೋದಾದರೆ ಅತಿ ಹೆಚ್ಚು ಅಂತ ಹೇಳಿದೆ. ಇನ್ನು ಮೊದಲ ತಾಣಗಳಂತಂದರೆ ಚಿಲ್ಕಾ ಸರೋವರ ಬರುತ್ತೆ, ಇನ್ನೊಂದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಇವೆರಡು ಚಿಲ್ಕಾ ಒಡಿಶಾದೊಳಗೈತಿ, ಕಿಯೋಲಾಡಿಯೋ ರಾಜಸ್ಥಾನದೊಳಗಿದೆ. ಅತಿ ದೊಡ್ಡ ರಾಮ್ಸಾರ್ ತಾಣ ಅಂತಂದರೆ ಪಶ್ಚಿಮ ಬಂಗಾಳದ ಸುಂದರ್ಬನ್ ಜೌಗು ಪ್ರದೇಶ ಅಂತ ಬರುತ್ತೆ, ಪಶ್ಚಿಮ ಬಂಗಾಳ. ಅತಿ ಸಣ್ಣ ಅಂತಂದರೆ ರೇಣುಕಾ ಸರೋವರ ಅಂತ ಬರುತ್ತೆ. ಎಲ್ಲಿ? HP ಹಿಮಾಚಲ ಪ್ರದೇಶ್. ಓಕೆನಾ? ಇನ್ನು ಜಾಗತಿಕ ಮಟ್ಟದೊಳಗೆ ನಾವು ನೋಡೋದಾದರೆ, ಭಾರತವು ಏಷ್ಯಾ ಖಂಡದೊಳಗೆ ಈಗ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಒಳಗೊಂಡಂಥ ದೇಶ ಆಗೈತಿ. ವಿಶ್ವಾದ್ಯಂತ ನಾವು ನೋಡೋದಾದ್ರೆ ನಮ್ಮ ಭಾರತ 3ನೇ ಸ್ಥಾನ ಒಳಗೈತಿ. ಫಸ್ಟ್ ಯಾವುದು ಅಂತಂದರೆ ಯಾವುದು? ಬ್ರಿಟನ್ ಅಂತ ಬರುತ್ತೆ. ಓಕೆನಾ? ಬ್ರಿಟನ್ 176 ಒಳಗೊಂಡಿದೆ, ಮೆಕ್ಸಿಕೋ 144. ಇನ್ನು ಪ್ರಸ್ತುತ ನಮ್ಮ ಭಾರತ 100 ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ನೆನಪಿಟ್ಕೊಳ್ತೀರಿ ಅನ್ಕೋತೀನಿ ನಾನು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ, ಇನ್ನು 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಗೋವಾ ಅಂತ ಇದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಯಾವುದು? ನೋಡ್ರಿ, ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಸ್ಕಿನ್ ಆಫ್ ಯೂತ್ ಅಂತ ಇದೆ. ಸತ್ಯಜಿತ್ ರೈ. ಓಕೆನಾ? ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿ ಯಾರು? ರಜನಿಕಾಂತ್ ನೋಡ್ರಿ. ಇನ್ನು ಗಲ್ವಾನಾ ಕಣಿವೆಯಲ್ಲಿ ವಿಶ್ವದ ಎತ್ತರದ ಯುದ್ಧ ಸ್ಮಾರಕ ಲೋಕಾರ್ಪಣೆಯಾಗಿದೆ. ಓಕೆನಾ? ಇನ್ನು ನಾಗರಿಕ ಹೆಲಿಕಾಪ್ಟರ್ HAL ಧ್ರುವ
NG ಮೊದಲ ಹಾರಾಟ ಆಗಿದೆ. ಇನ್ನು ಅರ್ಜೆಂಟೈನಾದ ಯಾರು ಲಿಯೋನಲ್ ಮೆಸ್ಸಿ ಭಾರತಕ್ಕೆ ಭೇಟಿ ನೀಡಿದರು. ಇದನ್ನು ನೆನ್ಪಿಟ್ಕೊಳ್ರಿ. ಇದು ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಹೇಳಿದೆ. ಇನ್ನು ಪ್ರಧಾನಿ ಮೋದಿ ಅವರಿಗೆ ನೋಡ್ರಿ 28ನೇ ಪ್ರಶಸ್ತಿ ದಿ ಗ್ರೇಟ್ ಆನರ್ ಆಫ್ ನಿಶಾನ್ ಆಫ್ ಇಂಡಿಯಾ ಐತಿ ನೋಡ್ರಿ. ಅದು ದಿ ಗ್ರೇಟ್ ಆನರ್ ಆಫ್ ನಿಶಾನ್ ಆಫ್ ಇಥಿಯೋಪಿಯಾ ನೋಡ್ರಿ. 28ನೇದು. 29ನೇ ಅಂತಂದ್ರೆ ಈ ಯಾವುದು ಫಸ್ಟ್ ಕ್ಲಾಸ್ ಆಫ್ ದಿ ಆರ್ಡರ್ ಆಫ್ ಒಮನ್ ನೋಡ್ರಿ, ಒಮನ್ ದೇಶದ್ದು 29ನೇದು. ಓಕೆನಾ. ಮುಂದೆ ಏನು ಪ್ರಶಸ್ತಿಗಳು ಬರ್ತಾವೆ ಹೇಳ್ತಾ ಹೋಗ್ತೀನಿ ನಾನು ನೋಡ್ರಿ. ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಪ್ರಗತಿ ಶಾಂತಿ ಬಿಲ್ ಮೇಲೆ ಪ್ರಶ್ನೆ ಆಗಿದೆ. ಶಾಂತಿ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ರಿ. ಓಕೆನಾ. ಇನ್ನು ಸಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನೋಡ್ರಿ 5ನೇ ರಾಜ್ಯ ಹಣಕಾಸು ಆಯೋಗ ರಾಜ್ಯಪಾಲರಿಗೆ ಸಲ್ಲಿಕೆ. ಸೊ 5 ಹಣಕಾಸು ಆಯೋಗಗಳನ್ನ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡ್ರಿ. ಓಕೆನಾ. ಪ್ರಶ್ನೆ ಬರುತ್ತೆ. ನನ್ನ ಕೋಡು ತಿಸ್ಕೋ ಚೀನಾ ಅಂತ ಇದೆ. ಓಕೆನಾ. ನನ್ನ ಕ್ಲಾಸಲ್ಲಿ ನಾನು ಯೂಟ್ಯೂಬಲ್ಲಿ ನೋಡ್ರಿ, ಟೆಲಿಗ್ರಾಮಲ್ಲಿ ಕ್ವಿಜಸ್ ಹಾಕುವಾಗ ಹೇಳಿರ್ತೇನೆ ನಾನು. ಓಕೆನಾ. ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಇನ್ನು ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆಗೊಂಡಂಥ ಹಬ್ಬ ಅಂತಂದರೆ ದೀಪಾವಳಿ ಹಬ್ಬ ನೋಡ್ರಿ. ಯಾವುದು ಇಂಟೆಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಬರುತ್ತೆ. ಓಕೆನಾ. ದೀಪಾವಳಿ ಹಬ್ಬ ಸೇರ್ಪಡೆಯಾಗಿದೆ. ಇನ್ನು ಮೊಬೈಲ್ನಲ್ಲಿ ಸೈಬರ್ ಭದ್ರತಾ ಆ್ಯಪ್ ನೋಡ್ರಿ, ಸಂಚಾರ ಸಾಥಿ ಕಡ್ಡಾಯ ಆದೇಶ ರದ್ದುಪಡಿಸಿದಂಥ ಕೇಂದ್ರ ಸರ್ಕಾರ. ಓಕೆನಾ. ಇನ್ನು ಅರಾವಳಿ ಸಂರಕ್ಷಿಸಿ ಭವಿಷ್ಯ ಉಳಿಸಿ ಹೋರಾಟ, ಇದು ಕೂಡ ಸುದ್ದಿಯಲ್ಲಿತ್ತು. ಇನ್ನು ಮನ್ರೇಗಾ, ಇದು ಅಂತೂ ನೋಡ್ರಿ, ಮನ್ರೇಗಾ ಅಂತ ಇದೆಯಲ್ಲ, ವಿಕಸಿತ್ ಭಾರತ್ ಖಾತ್ರಿ ಜೀವನೋಪಾಯ ಮಿಷನ್ ನೋಡ್ರಿ, ಗ್ರಾಮೀಣ VBG ರಾಮ್ಜಿ ಅಂತ ಕೇಳ್ತಾರೆ. ಇದ್ರ ಫುಲ್ ಫಾರ್ಮ್ ನೀವು ಕನ್ನಡದಲ್ಲಿ ನೆನ್ಪಿಟ್ಕೊಂತ ಇಂಗ್ಲೀಷ್ನೊಳಗೆ ನೆನ್ಪಿಟ್ಕೊಳ್ರಿ. ಏನು VBG ರಾಮ್ಜಿ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್. ಜಿ ಅಂತಂದ್ರೆ ಏನು, ನೀವೇನಾದರೂ ಗ್ಯಾರಂಟಿ ಅಂತ ಹಾಕಿದ್ರಿ ಪಕ್ಕ ಸೆಲೆಬ್ರೇಷನ್ ಆಕೈತಿ. ಏನು ಗ್ಯಾರಂಟಿ ಅಲ್ಲ, ಗ್ರಾಮೀಣ್ ಅಂತ ನೆನ್ಪಿಟ್ಕೊಡ್ರಿ. ಓಕೆನಾ. ಗ್ರಾಮೀಣ್ VBG ರಾಮ್ಜಿ. ಇನ್ನು ಮಂಗಳೂರಿನಲ್ಲಿ ರಾಜ್ಯದ ಮೊದಲ ಮಳೆ ಮುನ್ಸೂಚನೆ ನೀಡುವಂಥ ಸ್ವದೇಶಿ ಡಾಪ್ಲರ್ ರೇಡರ್ ಅಂತ ಮಾಡಿದ್ದಾರೆ. ಇದು ನೆನ್ಪಿಟ್ಕೊಡ್ರಿ. ಇನ್ನು 2026ರ ಕಾಮನ್ವೆಲ್ತ್ ಖೋಖೋ ಚಾಂಪಿಯನ್ಶಿಪ್ಗೆ ಭಾರತ ಆತಿಥ್ಯ. ಇನ್ನು CIC ಮಾಹಿತಿ ಮುಖ್ಯ ಆಯುಕ್ತರು ಯಾರು ಆಯ್ಕೆ ಆದರು? ರಾಜ್ಕುಮಾರ್ ಗೋಯಲ್ ನೋಡ್ರಿ. ಏನು CIC ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ಬರುತ್ತೆ. ಓಕೆನಾ. ಯಾರು? ರಾಜ್ಕುಮಾರ್ ಗೋಯಲ್. ಇನ್ನು 2026ರ ಗಣರಾಜ್ಯೋತ್ಸವದ ಅತಿಥಿಗಳು ಯಾರು? ಯುರೋಪಿಯನ್ ಆಂಟೋನಿಯಾ ಕೋಸ್ಟಾ ನೋಡ್ರಿ. ಇನ್ನು ಮತ್ತು ಒಕ್ಕೂಟದ ಯಾರು? ಉರ್ಸುಲಾ ಲೆಯನ್ ಅಂತ ಬರ್ತಾರೆ. ಇನ್ನು ನೋಡ್ರಿ ನೆಕ್ಸ್ಟು ಶ್ರೀಲಂಕಾದಲ್ಲಿ ದಿತ್ವಾ ಚಂಡಮಾರುತ ನೋಡ್ರಿ, ಭಾರತದಿಂದ ನೆರವಿನ ಸಹಾಯ ಹಸ್ತ, ಸಾಗರ್ ಬಂಧು ಕಾರ್ಯಾಚರಣೆ. ಓಕೆನಾ. ಇನ್ನು ವಿಶ್ವ ಅಥ್ಲೆಟಿಕ್ ವರ್ಷದ ಪ್ರಶಸ್ತಿ ನೋಡ್ರಿ 2025 ಯಾರು? ಪೋಲ್ ವಾಲ್ಟ್ ತಾರೆ ಅರ್ಮಾಂಡ್ ಅಂತ ನೋಡ್ರಿ. ಡುಪ್ಲಾಂಟಿಸ್ ಅಂತ ಬರ್ತಾರೆ, ಸ್ವೀಡನ್. ಇನ್ನು ಓಟಗಾರ್ತಿ ಸಿಡ್ನಿ ಮೆಕ್ ಲಾಕ್ಲಿನ್ ಅಂತ ಬರ್ತಾರೆ, ಲೆವ್ರೋನ್ ಅಮೇರಿಕಾದವರು. ಓಕೆನಾ. ಪುರುಷ ಅಥ್ಲೆಟಿಕ್ ಮಹಿಳಾ ಅಥ್ಲೆಟಿಕ್. ಓಕೆನಾ. ಇದು ನೆನ್ಪಿಟ್ಕೊಡ್ರಿ. ಇನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತ ಭೇಟಿ, ಮಹತ್ವದ ಒಪ್ಪಂದಗಳನ್ನು ಮಾಡ್ಕೊಂಡ್ರು. ಇದಿಷ್ಟು ನೋಡ್ರಿ. ಇನ್ನು ನಿಧನರಾದರು. ಇತ್ತೀಚೆಗೆ ನಿಧನದಲ್ಲಿರುವಂಥ ಸುದ್ದಿಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಿರ್ತವೆ. ಏಕತಾ ಪ್ರತಿಮೆಯ ಶಿಲ್ಪಿ ಯಾರು? ರಾಮ್ ವಿ ಸುತಾರ್ ಅಂತ ಇವರು ತೀರ್ಕೊಂಡ್ರು. ಇನ್ನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಬೇಗಂ ಖಲೀಜಿಯಾ ಇವರು ನಿಧನರಾದರು. ಇವ್ರ ಮೇಲೆ ಕೂಡ ಪ್ರಶ್ನೆ ಬಂದಿತ್ತು. ಇನ್ನು ನೆಕ್ಸ್ಟ್ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಲಾಂತರ್ಗಾಮಿ ನೌಕೆ ನೋಡ್ರಿ ಯಾನ ಮಾಡಿದ್ರು, ಬಂದಿದ್ರು ಅವರು. ಯಾವುದು? ನಮ್ಮ ಕಾರವಾರಕ್ಕೆ ಬಂದಿದ್ರು. ಯಾರು? ದ್ರೌಪದಿ ಮುರ್ಮು ಅವರು ಬಂದಿದ್ರು. ಯಾವುದು? INS ಬಾಕ್ಸಿರ್ನಲ್ಲಿ ಯಾನ ಮಾಡಿದ್ರು. ಇನ್ನು ದೇಶದ ಮೊದಲ ಹೈಡ್ರೋಜನ್ ಚಾಲಿತ ವಾಟರ್ ಟ್ಯಾಕ್ಸಿ ಸೇವೆ ವಾರಣಾಸಿ ನೋಡ್ರಿ. ಇನ್ನು ದೆಹಲಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಆಗ್ನೇಯ ಏಷ್ಯಾ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಮೊದಲ ಜಂಜಿ ಅಂಚೆ ಕಚೇರಿ ಅಂತ ನೋಡ್ರಿ, ಬೆಂಗಳೂರಿನ ಆಚಾರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ ನೋಡ್ರಿ. ಇನ್ನು AI ನಿರ್ಮಾತೃಗಳಿಗೆ 2025ರ ಟೈಮ್ನ ವರ್ಷದ ವ್ಯಕ್ತಿ ಗೌರವವನ್ನು ಕೊಟ್ಟಿದ್ದಾರೆ. ಇನ್ನು ಫೆಬ್ರವರಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ, ಕೇಂದ್ರ ಬಜೆಟ್ನ ಗಾತ್ರ ಕೇಳಬಹುದು. ಸೊ ಕೇಂದ್ರ ಬಜೆಟ್ನ ಗಾತ್ರ ಎಷ್ಟಿದೆ ಅಂದರೆ 53,47,315 ಕೋಟಿ ರೂಪಾಯಿ ನೋಡ್ರಿ. ಓಕೆನಾ. ಯಾರು ಮಂಡನೆ ಮಾಡಿದ್ರು? ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇದು ಎಷ್ಟನೇ ಬಜೆಟು? 9ನೇ ಬಜೆಟು. ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ತನಿಖಾ ದಳದ ಮುಖ್ಯಸ್ಥರಾಗಿ ಯಾರು ಆಯ್ಕೆ ಆದರು? ಓಕೆನಾ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಯಾರು? ರಾಕೇಶ್ ಅಗರ್ವಾಲ್. ಇನ್ನು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಹಾನಿರ್ದೇಶಕರಾಗಿ ಆಯ್ಕೆಯಾದರು ಪ್ರವೀಣ್ ಕುಮಾರ್. ಓಕೆನಾ. ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಮಹಾನಿರ್ದೇಶಕರು ಯಾರು?
ಶತ್ರುಜಿತ್ ಸಿಂಗ್ ಕಪೂರ್. ಇನ್ನು ಅಮೇರಿಕಾದ ಫೆಡರಲ್ ರಿಸರ್ವ್ ಮುಖ್ಯಸ್ಥರ ಯಾರು ನೋಡ್ರಿ, ಕೆವಿನ್ ವಾರ್ಷ್ ಅಂತ ನೋಡ್ರಿ. ಓಕೆನಾ. ಇನ್ನು ಕೇಂದ್ರ ಆರ್ಥಿಕ ಸಮೀಕ್ಷೆ ಮುಖ್ಯಾಂಶಗಳು ಈ ಮಾಸಪತ್ರಿಕೆಯಲ್ಲಿದೆ, ನೋಡ್ಕೋಬಹುದು ನೀವು. ಇನ್ನು ಕರ್ನಾಟಕ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ದಾಖಲೆ 2793 ದಿನ ಅಧಿಕಾರ. ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿತ್ತು. ಓಕೆನಾ. ಇನ್ನು ವಿಶ್ವಸಂಸ್ಥೆಯ ಲಿಂಗ ಸಮಾನತೆ ಪ್ರತಿಪಾದಕ ಪ್ರಶಸ್ತಿ ಯಾರು, ಬೆಂಗಳೂರು ಮೂಲದ ಮೇಜರ್ ಸ್ವಾತಿ ಅವರಿಗೆ ಸಿಕ್ಕಿದೆ. ಇನ್ನು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2025 ಯಾರಿಗೆ, ಮೊಜಾಂಬಿಕಾನ ಹೋರಾಟಗಾರ್ತಿಯಿಂದ ಗ್ರಾಸಾ ಮಾಶೆಲ್ ಅಂತ ನೋಡ್ರಿ. ಓಕೆನಾ, ಇವ್ರು ನೆನ್ಪಿಟ್ಕೊಡ್ರಿ. ಇನ್ನು ಭಾರತದ ಬ್ರಿಕ್ಸ್ 2026ರ 18ನೇ ಶೃಂಗಸಭೆ ಬ್ರಿಕ್ಸ್ನ ಲೋಗೋ ಬಿಡುಗಡೆಯಾಗಿದೆ. ಏನು, ನಮಸ್ಕಾರ. ಎಷ್ಟು ಕಮಲದ 5 ದಳಗಳಿದ್ದಾವೆ. 1, 2, 3, 4, 5. ಓಕೆನಾ, 5 ದಳಗಳನ್ನು ಒಳಗೊಂಡಿದೆ. ಇನ್ನು ಕರಾವಳಿ ಪಡೆಗೆ ದೇಶೀಯ ನಿರ್ಮಿತ ಮಾಲಿನ್ಯ ನಿಯಂತ್ರಣದ ಹಡಗು ಯಾವುದು, ಸಮುದ್ರ ಪ್ರತಾಪ್ ಸೇರ್ಪಡೆಯಾಗಿದೆ. ಸಮುದ್ರ ಪ್ರತಾಪ್ ಇದೊಂದು ಎಂಥ ಹಡಗು ಅಂತ ಕೇಳಿದ್ರೆ ಮಾಲಿನ್ಯ ನಿಯಂತ್ರಣ ಹಡಗು. ಇದು ಯಾವುದು, ದೇಶೀಯ ನಿರ್ಮಿತ. ಓಕೆನಾ, ಸ್ವದೇಶಿ ನಿರ್ಮಿತ ಆಗಿದೆ. ಇನ್ನು ಭಾರತೀಯ ರೈಲ್ವೆಯ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ASC ಅರ್ಜುನ್ ಅಂತ ಇದೆ. ಎಲ್ಲಿ ನೋಡ್ರಿ, ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣದಲ್ಲಿ ನಿಯೋಜನೆಯಾಗಿದೆ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್, ನಿವೃತ್ತಿ ಘೋಷಿಸಿದಂಥ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್, ಇದು ನೋಡ್ಕೊಡ್ರಿ. ಇನ್ನು ಅರಳಂ ವನ್ಯಜೀವಿ ಧಾಮ ಇದೆಯಲ್ಲ, ಕೇರಳ ರಾಜ್ಯದ ಮೊದಲ ಚಿಟ್ಟೆಧಾಮ ಅಂತ ಘೋಷಣೆ ಮಾಡಿದ್ದಾರೆ. ಕೇರಳ ಅಂತೂ ಸುದ್ದಿಯಾಗಿರ್ತೈತಿ, ನೆನಪಿಟ್ಕೊಳ್ಳೇಬೇಕು ಏನೇ ಬಂದರು. ಇನ್ನು ಪ್ರೊ ಎಂ ಗೋವಿಂದರಾವ್ ಅವರ ಅಸಮತೋಲನ ನಿವಾರಣಾ ವರದಿ ಸುದ್ದಿಯಲ್ಲಿರುವಂಥ ಸಮಿತಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದು ಕೂಡ ನೆನಪಿಟ್ಕೊಳ್ಳೇಬೇಕು. ಇನ್ನು ನೋಡ್ರಿ, ಭಾರತ ಇಂಧನ ಸಪ್ತಾಹ ಗೋವಾ 2026 ಜನವರಿ 27ರಿಂದ 30 ಈ ಸಪ್ತಾಹಗಳ ಮೇಲೆ ಬರ್ಬೋದು. ಇನ್ನು DRDO ಅಭಿವೃದ್ಧಿ EOS-N1 ಅನ್ವೇಷಣಾ ಭೂ ವೀಕ್ಷಣಾ ಉಪಗ್ರಹ ನೋಡ್ರಿ, ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಬರುತ್ತೆ. ಓಕೆನಾ, 15 ಉಪಗ್ರಹಗಳು ಇಸ್ರೋ ಉಡಾವಣೆ ಮಾಡಿದೆ. ಯಾವ ವಾಹನ ನೋಡ್ರಿ, ರಾಕೆಟ್ ಅಂತಂದ್ರೆ PSLV C-62 ನೋಡ್ರಿ, ವಿಫಲ ಆಗಿದೆ. ಇನ್ನು ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಗೌಹಾಟಿ ಮತ್ತು ಕಲ್ಕತ್ತಾ ನೋಡ್ರಿ, ಗೌಹಾಟಿ ಟು ಕಲ್ಕತ್ತಾ ನಡುವೆ ಸಂಚಾರ ಆಗಿದೆ. ಸೊ ಇನ್ನು 4 ಗಿನ್ನಿಸ್ ದಾಖಲೆ ನಿರ್ಮಿಸಿದ NHAI. ಓಕೆನಾ, ಇದಿಷ್ಟು ನೋಡ್ರಿ. ಇನ್ನು 90 kg ದಂತವಿದ್ದ ಕೆನ್ಯಾ ಮೂಲದ ಆನೆ ಕ್ರೇಗ್ ನಿಧಾನ ಅಂತ ನೋಡ್ರಿ. ಓಕೆನಾ. ಇನ್ನು ಕರ್ನಾಟಕದಲ್ಲಿ ನೋಡ್ರಿ, ಇಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ, ಕಡೆ ಎಕ್ಸಾಮ್ನಲ್ಲಿ ಬರ್ಬೋದು. ಕರ್ನಾಟಕದ ಹಕ್ಕಿ ಹಬ್ಬ 12ನೇ ಆವೃತ್ತಿ ಎಲ್ಲಿ ನಡೀತು ಅಂತ ಕೇಳಿದ್ರೆ ಪಿಲಿಕುಳ ನಿಸರ್ಗಧಾಮ ನೋಡ್ರಿ. ಪಿಲಿಕುಳ ನಿಸರ್ಗಧಾಮ ಎಲ್ಲಿ ಕಂಡು ಬರುತ್ತೆ, ಮಂಗಳೂರಲ್ಲಿ ಕಂಡು ಬರುತ್ತೆ ನೋಡ್ರಿ. ಪಕ್ಷಿ ಇದೆ ಎಲ್ಲಿ, ಕರ್ನಾಟಕದ ಹಕ್ಕಿ ಹಬ್ಬ ಎಲ್ಲಿ, 12ನೇ ಆವೃತ್ತಿ ಪಿಲಿಕುಳ ನಿಸರ್ಗಧಾಮ ಮಂಗಳೂರು. ಇನ್ನು ಹಾರ್ನ್ಬಿಲ್ ಉತ್ಸವ ಅಂತ ಬರುತ್ತೆ, ಹಾರ್ನ್ಬಿಲ್ ಉತ್ಸವ ಎಲ್ಲಿ, ಉತ್ತರ ಕನ್ನಡದಲ್ಲಿ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಇನ್ನು ಇಲ್ಲಿ ಬಿಟ್ಟೆ ನೋಡ್ರಿ. ನಿಧಾನ ಅದ ನೋಡ್ರಿ. ಮಾಜಿ ವಿಶ್ವ ಬಿಲಿಯರ್ಡ್ ಚಾಂಪಿಯನ್ ಮನೋಜ್ ಕೊಠಾರಿ ಅವರು ನಿಧನ ಆಗಿದ್ದಾರೆ. ಇನ್ನು ಖ್ಯಾತ ಪರಿಸರವಾದಿ, ಪಶ್ಚಿಮ ಘಟ್ಟ ಸಂರಕ್ಷಣೆ ಸಮಿತಿಯ ರೂವಾರಿ ಯಾರು, ಮಾಧವ್ ಗಾಡ್ಗೀಳ್, ಇವ್ರ ಬಗ್ಗೆ ಕೂಡ ನೆನ್ಪಿಟ್ಕೊಡ್ರಿ. ಇದ್ರ ಮೇಲೆ ಸುಮಾರು ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ ಮೇಲೆ ಸೊ ಅವ್ರ ರಿಪೋರ್ಟ್ ಚೆನ್ನಾಗಿ ಓದ್ಕೊಡ್ರಿ. ಇನ್ನು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನೋಡ್ರಿ, ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿ ಮಹಿಳಾ ಚಾಂಪಿಯನ್ ಯಾರು, ಪುರುಷರ ಚಾಂಪಿಯನ್ ಯಾರು. ಸೊ ಎಲಿನಾ ರೆಬಿಕಿನಾ ನೋಡ್ರಿ, ಕಜಕಿಸ್ತಾನ್ ದೇಶದವರು. ಇನ್ನು ಪುರುಷರ ಅಂತಂದ್ರೆ ಕಾರ್ಲೋಸ್ ಅಲ್ಕರಾಜ್, ಇವ್ರು ಯಾರು, ಯಾವ ದೇಶದವರು, ಸ್ಪೇನ್. ಇನ್ನು ರನ್ನರ್ ಅಪ್ ಅಂತ ನೆನ್ಪಿಟ್ಕೊಡ್ರಿ. ಪುರುಷ ಡಬಲ್ಸು, ಮಹಿಳಾ ಡಬಲ್ಸು, ಮಿಶ್ರ ಡಬಲ್ಸು ಕೂಡ ಅದ್ರ ಮೇಲೆ ಕೂಡ ಪ್ರಶ್ನೆ ಆಗಿದ್ದಾವೆ ಹಿಂದೆ. ಸೊ ಅದು ಕೂಡ ನೆನ್ಪಿಟ್ಕೊಡ್ರಿ, ಉತ್ತಮ. ಇನ್ನು 77ನೇ ಗಣರಾಜ್ಯೋತ್ಸವದ ಪೆರೇಡ್ ಸ್ತಬ್ಧಚಿತ್ರ ಪ್ರಥಮ ಸ್ಥಾನ ಯಾರು, ತೀರ್ಪುಗಾರರ ವಿಭಾಗದಲ್ಲಿ ಭಾರತೀಯ ನೌಕಾಪಡೆ ನೋಡ್ರಿ. ಇನ್ನು ಆನ್ಲೈನ್ ವಿಭಾಗದಲ್ಲಿ ಗುಜರಾತ್ನ ಸ್ವದೇಶಿ ಮಂತ್ರ ನೋಡ್ರಿ. ಇನ್ನು 2026ರ WPL ಚಾಂಪಿಯನ್ RCB ಮಹಿಳಾ ತಂಡ, ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಅಂಡರ್-19 ವಿಶ್ವಕಪ್ ಯುವ ಭಾರತ ತಂಡ ಚಾಂಪಿಯನ್ ಆಗಿದೆ. ಓಕೆನಾ. ಇದರೊಳಗೆ ಯಾವುದಾದ್ರು ರನ್ನರ್ ಅಪ್ ಮೇಲೆ ಪಕ್ಕಾ ಕ್ವಶನ್ಸ್ ಬಂದೇ ಬರ್ತಿರ್ತವೆ, ಸೊ ಅದು ಕೂಡ ನೆನ್ಪಿಟ್ಕೊಳ್ಬೇಕು. ಇನ್ನು ಫೆಬ್ರವರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಭೂ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ಯಾರು ಪಡ್ಕೊಂಡ್ರು, ಭಾರತೀಯ ವಿಜ್ಞಾನಿ ವೀರಭದ್ರನ್ ನೋಡ್ರಿ. ಗ್ರಾಮಿ ಪ್ರಶಸ್ತಿ ದಲೈ ಲಾಮಾ ಅವರಿಗೆ ಸಿಕ್ತು. ಓಕೆನಾ. ಧ್ಯಾನದ ಕುರಿತ ಪ್ರವಚನದ ಆಲ್ಬಮ್ಗೆ ಸಿಕ್ಕಿದೆ. ಜಾಗತಿಕ ಶಿಕ್ಷಕ ಪ್ರಶಸ್ತಿ ನೋಡ್ರಿ, ಭಾರತದ ರೂಬಲ್ ನಾಗಿ ಅವರಿಗೆ ಸಿಕ್ಕಿದೆ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಬೆಲ್ಸಿ ರೋಡ್ರಿಗಸ್ ಅಂತ ನೋಡ್ರಿ. ಮಣಿಪುರದ ಮುಖ್ಯಮಂತ್ರಿ ಯಾರು, ಖೇಮ್ಚಂದ್ ಸಿಂಗ್ ನೋಡ್ರಿ. ಯುಪಿ ಗೌರವ ಮತ್ತು ಯುಪಿ ಗೌರವ ಸಮ್ಮಾನ್ ಅಶೋಕ ಚಕ್ರ ಪ್ರಶಸ್ತಿ ನೋಡ್ರಿ, ಶುಭಾಂಶು ಶುಕ್ಲಾ. ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಯಾರು, ಸುನೇತ್ರಾ ಪವಾರ್. ಓಕೆನಾ. ಅವರು ಹಸ್ಬೆಂಡ್ ಯಾರು ತೀರ್ಕೊಂಡ್ರಲ್ಲ, ಅಜಿತ್ ಪವಾರ್ ಅಲ್ಲ,
ಅವ್ರೇನೋ ತೀರ್ಕೊಂಡ್ರು ವಿಮಾನ ದುರಂತದಲ್ಲಿ. ಸೊ ಅದು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು 4ನೇ ರಫ್ತು ಸನ್ನದ್ಧ ಸೂಚ್ಯಂಕ EPI ನೀತಿ ಆಯೋಗ ಬಿಡುಗಡೆ ಮಾಡಿದೆ 2024. ಮಹಾರಾಷ್ಟ್ರಕ್ಕೆ ಮೊದಲ ಸ್ಥಾನ ಇದೆ, ಕರ್ನಾಟಕಕ್ಕೆ 6ನೇ ಸ್ಥಾನ ಇದೆ. ಇದು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು 17ನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು. ಚಿತ್ರಭಾರತಿ ನೋಡ್ರಿ, ಭಾರತೀಯ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲಿ ಭಾರತದ ಅತ್ಯುನ್ನತ ವಿಭಾಗ ಮೊದಲ ಅತ್ಯುನ್ನತ ಪ್ರಶಸ್ತಿ ಹೊರಡ್ರು ಸಬರ್ಬುಂಡಾ. ಯಾವುದು ಸಬರ್ಬುಂಡಾ? ಯಾವ ಭಾಷೆ? ಮರಾಠಿ. ಇನ್ನು ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗದ ಪ್ರಶಸ್ತಿಗಳೊಳಗೆ ಮೊದಲ ಅತ್ಯುತ್ತಮ ಸಿನಿಮಾ ಅಂದರೆ ವನ್ಯ ಅಂತ ಬರುತ್ತೆ. ನಿರ್ದೇಶಕರು ದೇವೇಂದ್ರ ಬಡಿಗರ್ ನೋಡ್ರಿ. ಇನ್ನು ಏಷ್ಯಾ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲಿ ಮೊದಲ ಅತ್ಯುತ್ತಮ ಸಿನಿಮಾ ಅಂತಂದರೆ ಲಾಸ್ಟ್ ಲ್ಯಾಂಡ್ ಅಂತ ನೋಡ್ರಿ, ಜಪಾನ್. ಇನ್ನು ಜೀವಮಾನ ಸಾಧನೆ ಪ್ರಶಸ್ತಿ ಯಾರು ಕೊಟ್ಟರು? ಸಂಗೀತ ನಿರ್ದೇಶಕ ಹಂಸಲೇಖ ಅವರಿಗೆ ಕೊಟ್ಟರು. ಇನ್ನು ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿ 2026. ಇದ್ರ ಮೇಲೆ 131 ಪ್ರಶಸ್ತಿಗಳು ನೋಡ್ರಿ. ಪದ್ಮವಿಭೂಷಣ 5, ಪದ್ಮಭೂಷಣ 13, ಪದ್ಮಶ್ರೀ 113, ಟೋಟಲ್ ಆಗಿ 131. ಮಹಿಳೆಯರು ಎಷ್ಟು? 19. ಕರ್ನಾಟಕದ 8 ಮಂದಿ ಕೊಟ್ಟಾರ, ಮರಣೋತ್ತರವಾಗಿ 16 ಮಂದಿ ಕೊಟ್ಟಾರ. ಪದ್ಮವಿಭೂಷಣ ನೋಡ್ರಿ, ನ್ಯಾಯಾಧೀಶ KT ಥಾಮಸ್ ಅಂತ ನೋಡ್ರಿ, ಪಿಟೀಲವಾದಕ N ರಾಜಂ ಅಂತ. ಇನ್ನು ಮಲಯಾಳಂ ಪತ್ರಕರ್ತ P ನಾರಾಯಣ ಅವರಿಗೆ ಪದ್ಮವಿಭೂಷಣ ಮರಣೋತ್ತರವಾಗಿ ಯಾರು ಕೊಟ್ಟರು? ಅಚ್ಯುತಾನಂದ ಅಂತ ನೋಡ್ರಿ. ಕೇರಳದ ಮಾಜಿ CM ಅಂತಿವರು ಧರ್ಮೇಂದ್ರ ಅಂತ ಕೊಟ್ಟಿದ್ದಾರೆ, ಬಾಲಿವುಡ್ ನಟ. ಓಕೆನಾ. ಇನ್ನು ನೆಕ್ಸ್ಟ್ ವಿಶ್ವದ ಮೊದಲ ಭಾರತೀಯ ಸಹಕಾರಿ ಟ್ಯಾಕ್ಸಿ ಸೇವೆ ಅಂತಂದರೆ ಭಾರತ್ ಟ್ಯಾಕ್ಸಿ ಅಂತ ನೋಡ್ರಿ. ಹಿರಿಯ ನಾಗರಿಕರಿಗಾಗಿ ಬಜೆಟ್ ಮಂಡನೆ ಮಾಡಿದಂಥ ದೇಶದ ಮೊದಲ ರಾಜ್ಯ ಕೇರಳ, ಎಲ್ಲದಕ್ಕೂ ಮೊದಲೇ ಇರ್ತೈತಿ. ಇನ್ನು ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ FTA ಮದರ್ ಆಫ್ ಆಲ್ ಡ್ರಿಲ್ಸ್ ಅಂತ ಬರುತ್ತೆ. ಇದು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು 16ನೇ ಹಣಕಾಸು ಆಯೋಗದ ಶಿಫಾರಸು, ಕೇಂದ್ರ ತೆರಿಗೆಯಲ್ಲಿ ರಾಜ್ಯದ ಪಾಲು 41% ನೋಡ್ರಿ. ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದಂಥ ಪಾಲು ಅಂದ್ರೆ 4.13 ನೋಡ್ರಿ. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಡ್ರಿ. 63,049 ಕೋಟಿ ರೂಪಾಯಿಗಳು ನೋಡ್ರಿ. ಓಕೆನಾ. ಇನ್ನು 21ನೇ ರಾಷ್ಟ್ರವಾಗಿ ಯೂರೋ ವಲಯಕ್ಕೆ ಸೇರಿದಂಥ ದೇಶ ಬಲ್ಗೇರಿಯಾ. ಓಕೆನಾ. ಇನ್ನು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಬರುತ್ತೆ, ಯೋಜನೆಗೆ ಚಾಲನೆ ಉತ್ತರ ಪ್ರದೇಶದಲ್ಲಿ. ಇನ್ನು 77ನೇ ಗಣರಾಜ್ಯೋತ್ಸವ 2026 ಧ್ಯೇಯ ವಾಕ್ಯ ಏನ್ರಿ? 2026 ವರ್ಷದ ಧ್ಯೇಯ ವಾಕ್ಯನು ಸ್ವಾತಂತ್ರ್ಯದ ಮಂತ್ರ, ವಂದೇ ಮಾತರಂ, ಸಮೃದ್ಧಿಯ ಮಂತ್ರ, ಆತ್ಮನಿರ್ಭರ ಭಾರತ ನೋಡ್ರಿ. ಇನ್ನು ಜರ್ಮನಿಯಿಂದ ಭಾರತೀಯರಿಗೆ ವೀಸಾ ಮುಕ್ತ ಟ್ರಾನ್ಸಿಟ್ ಸೌಲಭ್ಯ ಅಂತ ಕೊಟ್ಟಿದ್ದಾರೆ. ಇನ್ನು ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಬಂಧನ, ಅಮೆರಿಕಾದ ಸೇನೆಯ ಡೆಲ್ಟಾ ಪಡೆಯ ಆಪರೇಷನ್ ಅಬ್ಸಲ್ಯೂಟ್ ರಿಸಲ್ಟ್ ಅಂತ ನೋಡ್ರಿ. ಇನ್ನು ಜರ್ಮನಿಯ ಚಾನ್ಸಲರ್ ಫೆಡ್ರಿಕ್ ಮರ್ಜ್ ಭಾರತದ ಭೇಟಿಯ 19 ಮಹತ್ವದ ಒಪ್ಪಂದಕ್ಕೆ ಸಹಿಯಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ, ಸೋಮನಾಥ ಸ್ವಾಭಿಮಾನಿ ಪರ್ವ, ಸೋಮನಾಥಕ್ಕೆ ಅಂದ ದೇವಾಲಯಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿದರು. ಓಕೆನಾ. ಜಾಗತಿಕ ಕೃಷಿ ಸಮ್ಮೇಳನ ಬೆಂಗಳೂರಿನ ಧ್ಯೇಯ ವಾಕ್ಯ ಏನು? ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಅಂತ ನೋಡ್ರಿ. ಇನ್ನು ವಿದರ್ಭ ತಂಡಕ್ಕೆ ವಿಜಯ್ ಹಜಾರೆ ಕಿರೀಟ 2025-26. ಓಕೆನಾ. ರನ್ನರ್ ಅಪ್ ಯಾವುದು? ಸೌರಾಷ್ಟ್ರ ಆಗುತ್ತಲ್ಲ, ಸೌರಾಷ್ಟ್ರ. ಕಮೆಂಟ್ ಮಾಡಿರಿ ನೋಡೋಣ. ಇನ್ನು ದೇಶದ ಮೊದಲ AI ಸರ್ಕಾರಿ ಕ್ಲಿನಿಕ್ ಸ್ಥಾಪನೆ ಗ್ರೇಟರ್ನ ನೋಯ್ಡಾದ ಜಿಮ್ಸ್ ಅಂತ ನೋಡ್ರಿ. ಹಿಂದಿಯೇತರ ಭಾಷಾ ಬರಹಗಾರರಿಗೆ ರಾಜ್ಯ ಪ್ರಶಸ್ತಿ ತಮಿಳುನಾಡು ಸರ್ಕಾರ ಕೊಟ್ಟಿದೆ. ಓಕೆನಾ. ಭಾರತದ ಪುರಾತನ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಿದಂಥ INSV ಕೌಂಡಿನ್ಯ ಮೊದಲ ಪ್ರಯಾಣ ಪೋರ್ಬಂದರಿಂದ ಓಮನ್ನ ಮಸ್ಕಟ್ಕ ನೋಡ್ರಿ. ಇದ್ರ ಮೇಲೆ ಕೂಡ KLE ಪ್ರಶ್ನೆ ಆಗಿದೆ. ಓಕೆನಾ. ಅಜಂತಾ ಗುಹೆ ಅಂತ ಬರುತ್ತೆ. ಓಕೆನಾ. ಅದು ಕೂಡ ನೆನ್ಪಿಟ್ಕೊಡ್ರಿ ಅಲ್ಲಿ. ಇನ್ನು 16ನೇ ರಾಷ್ಟ್ರೀಯ ಮತದಾರ ದಿನ ಆಚರಣೆ ಜನವರಿ 25. ಧ್ಯೇಯ ವಾಕ್ಯ ಯಾವುದು? ನನ್ನ ಭಾರತ ನನ್ನ ಮತ. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಸೊ 18 ನಿಮಿಷ ಆಯಿತು. ಇನ್ನೊಂದು ಮಾಡ್ತೀನಿ ನಾನು, ಯಾವುದು? ಮಾರ್ಚ್ ಒಂದು, ಈ ಮಾರ್ಚ್ ತಿಂಗಳದೊಂದು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಮಾರ್ಚ್ ಒಂದು ನೋಡೋಣ. ಕರ್ನಾಟಕ ಬಜೆಟ್ನ ಗಾತ್ರ ಕೇಳ್ಬೋದು. 4.48 ಲಕ್ಷ ಕೋಟಿ ನೋಡ್ರಿ. ಇದಿಷ್ಟು ನೆನ್ಪಿಟ್ಕೊಡ್ರಿ. ನೋಡ್ರಿ, ಮೈಸೂರಿನ ಸ್ಯಾಂಡಲ್ ಸೋಪ್ ರಾಯಭಾರಿ ಯಾರು? ತಮ್ಮಣ್ಣ ಭಾಟಿಯಾ. ಇನ್ನು ಬೆಂಗಳೂರು ಹಾಲು ಒಕ್ಕೂಟ ಬಮೂಲ್ ಅಂತ ಬರುತ್ತೆ. ನಂದಿನಿ ಉತ್ಪನ್ನಗಳಿಗೆ ಪ್ರಚಾರ ರಾಯಭಾರಿಯಾಗಿ ಯಾರು? ಸುಧಾರಣಿ ನೋಡ್ರಿ. ನೀತಿ ಆಯೋಗದ CEO ಯಾರು? ನಿಧಿ ಚಿಬ್ಬರ್ ನೋಡ್ರಿ. ಓಕೆನಾ. ಇರಾನ್ ವರ್ಸಸ್ ಇಸ್ರೇಲ್ ಆ್ಯಂಡ್ ಅಮೇರಿಕಾ ನೋಡ್ರಿ. ಇರಾನ್ ಮೇಲೆ ಅಮೇರಿಕಾ ಜಂಟಿ ದಾಳಿ ಆಗಿದೆ. ಓಕೆನಾ. ಇರಾನ್ನ ಮೇಲೆ ಅಮೇರಿಕಾದು ಏನದು ಆಪರೇಷನ್ ಎಪಿಕ್ ಫ್ಯೂರಿ ನೋಡ್ರಿ. ಇರಾನ್ ಮೇಲೆ ಅದು ಇಸ್ರೇಲ್ನ ಆಪರೇಷನ್ ಲಯನ್ ರೋರಿಂಗ್ ಅಂತ ನೋಡ್ರಿ. ಓಕೆನಾ. ಇನ್ನು ಇರಾನ್ನ ಪರಮೋಚ್ಚ ನಾಯಕ ಯಾರು? ಆಯತುಲ್ಲಾ ಅಲ್ ಖಮೀನಿ ಹತ್ಯೆ ಆಗಿದ್ದಾರೆ. ಓಕೆನಾ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಸ್ರೇಲ್ನ ಪ್ರವಾಸ ಹೋಗಿದ್ರು. ಸೊ ಇಸ್ರೇಲ್ನ ಅವರು ಕೂಡ ಒಂದು
ಗೌರವ ಕೊಟ್ಟರು, ಪ್ರಶಸ್ತಿ ಕೊಟ್ಟರು. ಯಾವುದು ಇಸ್ರೇಲ್ನ ಗೌರವ ಯಾವುದು? ಸ್ಪೀಕರ್ ಆಫ್ ದಿ ನೆಸೆಟ್ ಪದಕ ಅಂತ ಕೊಟ್ಟರೆ ನೋಡ್ರಿ. ಇನ್ನು ಇರಾನ್ನ ಪ್ರತಿಕ್ರಿಯೆಯಾಗಿ ಯಾವ್ದು ಕೊಟ್ಟರು? ಕಾರ್ಯಾಚರಣೆ ಮಾಡಿದ ಇರಾನ್ ಹೊಳ್ಳಿ ವಾಪಸ್ ಯಾವುದು ಕಾರ್ಯಾಚರಣೆ ಮಾಡಿದ್ರು? ಆಪರೇಷನ್ ಯಾವುದು? ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಂತ ನೋಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಎಲ್ಲಿ ಬರಬೇಕು? ಇನ್ನು ಬಜೆಟ್ನ ಗಾತ್ರ 2020 ಆರ್ಥಿಕ ಸಮೀಕ್ಷೆ ಇದರೊಳಗೆ ಕೊಟ್ಟಿದ್ದಾರೆ ಅವರು ಬಂದಿದೆ, ಮಾರುಕಟ್ಟೆಯಲ್ಲಿ ಬಂದಿದೆ, ನೋಡ್ಕೋಬಹುದು. ಇನ್ನು ಪ್ಯಾಕ್ಸ್ ಸಿಲಿಕಾ ಅಂತ ಬರುತ್ತೆ. ಪ್ಯಾಕ್ಸ್ ಸಿಲಿಕಾ ಮೈತ್ರಿಕೂಟಕ್ಕೆ ಭಾರತ ಸೇರ್ಪಡೆಯಾಗಿದೆ. ಓಕೆನಾ. ಇನ್ನು ಅಹಮದಾಬಾದ್ನಲ್ಲಿ ಡಿಜಿಟಲ್ ಆಹಾರ ಕರೆನ್ಸಿ ಉದ್ಘಾಟನೆ ಎಲ್ಲಿ? ಗುಜರಾತ್. ಓಕೆನಾ. ಇನ್ನು ಇಂಡಿಯಾ ಅಮೆರಿಕಾ ಕನೆಕ್ಟ್ ಯೋಜನೆ ಗೂಗಲ್ ಸಂಸ್ಥೆ ಘೋಷಣೆಯಾಗಿದೆ. ಓಕೆನಾ. ಇನ್ನು ಪಿಮಿ ಎಂಬ ಮೊದಲ ದೇಶೀಯ AI ಭಾಷಾ ಮಾದರಿ ಬಿಡುಗಡೆಯಾಗಿದೆ. ಓಕೆನಾ. ನೆನಪು ಕೊಡ್ರಿ, ಪಿಮಿ ಎಂಬ ದೇಶೀಯ AI ಭಾಷಾ ಮಾದರಿ ಬಿಡುಗಡೆಯಾಗಿದೆ. ಇನ್ನು ರಾಷ್ಟ್ರಪತಿ ಭವನದಲ್ಲಿ ಚಕ್ರವರ್ತಿ ರಾಜ ಯಾರು? ಗೋಪಾಲ್ಚಾರಿ, ಸಿ ರಾಜಗೋಪಾಲ್ಚಾರಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು. ಇದು ನೋಡ್ರಿ. ಇನ್ನು ಜರ್ಮನಿಯ ನ್ಯೂರೆಂಬರ್ಗ್ನ ಬಯೋಪ್ಯಾಕ್ಸ್ನ 2026ರಲ್ಲಿ ಭಾರತವು ವರ್ಷದ ರಾಷ್ಟ್ರವಾಗಿ ನೇಮಕ ಆಗಿದೆ ನೋಡ್ರಿ. ಇನ್ನು ಬಾಂಗ್ಲಾದೇಶದ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್ ಆಯ್ಕೆ ಆದರು. ಇತ್ತೀಚೆಗೆ ಬಾಂಗ್ಲಾದೇಶದ ಯಾರು ಅಧ್ಯಕ್ಷ, ಅವರು ಕೂಡ ಅಧ್ಯಕ್ಷ ನೆನಪು ಬರ್ತಾ ಇಲ್ಲ ನನ್ನ ಬಾಯಲ್ಲಿ. ಸೊ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಆ ಬಾಂಗ್ಲಾದೇಶದ ಅಧ್ಯಕ್ಷರು ಯಾರು ರಾಜೀನಾಮೆ ಕೊಟ್ಟರು ಕೆಳಗೆ ಕಮೆಂಟ್ ಹಾಕ್ರಿ ನೋಡೋಣ. ಇನ್ನು ನೆಕ್ಸ್ಟ್, ಮಲೆನಾಡಿನಲ್ಲಿ ಕಾಡುತ್ತಿರುವಂಥ ಮಂಗನ ಕಾಯಿಲೆ ಲಸಿಕೆ ಅಭಿವೃದ್ಧಿ ಮಾಡಿದ್ದಾರೆ. ಓಕೆನಾ. ಇನ್ನು ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಮರುನಾಮಕರಣ ಮಾಡಿದ್ದಾರೆ. ಓಕೆನಾ. AI-ನಿಂದ ನಡೆಸಲ್ಪಡುವ ಶಿಕ್ಷಕರ ಅಪ್ಲಿಕೇಶನ್ 2.0 ಬಿಡುಗಡೆಯಾಗಿದೆ. 2024ರ ಮೂಲ ವರ್ಷದೊಂದಿಗೆ ಗ್ರಾಹಕ ಬೆಲೆ ಸೂಚ್ಯಂಕ CPI ಬಿಡುಗಡೆ ಮಾಡಿದ ಅಂಕಿ-ಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಓಕೆನಾ. ಮೊಸ್ಪಿ ಅಂತ ಬರುತ್ತೆ. ಲಖ್ಪತಿ BTI ಯೋಜನೆಗೆ ಚಾಲನೆ ಇಲ್ಲಿ ದೆಹಲಿ ಸರ್ಕಾರದಿಂದ ಚಾಲನೆಯಾಗಿದೆ. ಓಕೆನಾ. ಇನ್ನು 79ನೇ ಬಾಫ್ಟಾ ಚಲನಚಿತ್ರ ಪ್ರಶಸ್ತಿ 2026 6ನೇ ವಿಭಾಗದ ಪ್ರಶಸ್ತಿ ಗೆದ್ದಂಥ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ನೋಡ್ರಿ. ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ ವಿಭಾಗದಲ್ಲಿ ಅದು ಮಣಿಪುರಿ ಚಿತ್ರ ಬೂಮ್ 3 ಅಂತ ಬರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್, ಭಾರತದ ಮೊದಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು IBC ಅಂತ ಬರುತ್ತಲ್ಲ, ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಮತ್ತು ಮೈಸೂರಿನ ನಾಗರಹೊಳೆ ಅಭಯಾರಣ್ಯ. ಓಕೆನಾ. ಇತ್ತೀಚೆಗೆ IBC ಒಕ್ಕೂಟಕ್ಕೆ ಸೇರಿದ 27ನೇ ದೇಶ ಯಾವುದು ಅಂತಂದರೆ ಯಾವುದು? ಬಾಂಗ್ಲಾದೇಶ. ಓಕೆನಾ. ಇನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28. ಧ್ಯೇಯವಾಕ್ಯ ಏನು? ವಿಜ್ಞಾನದಲ್ಲಿ ಮಹಿಳೆಯರು, ವಿಕಸಿತ ಭಾರತವನ್ನು ವೇಗಗೊಳಿಸುವುದು. ಓಕೆನಾ. ಇನ್ನು ಪ್ರತ್ಯೇಕ ಕೃಷಿ ಸಂಪುಟ ಸಭೆಗೆ ಶಿಫಾರಸು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಮಂಡಳಿ ನೋಡ್ರಿ, KSPPC ಅಂತ ನೋಡ್ರಿ. ಇದ್ರ ಸ್ವಲ್ಪ ನೆನಪಿಟ್ಕೊಡ್ರಿ. ಓಕೆನಾ. ಇನ್ನು ಆಂಥ್ರೋಪಿಕ್ AI ದೇಶದ ಮೊದಲ ಕಚೇರಿ ಬೆಂಗಳೂರು ಅಂತ ನೋಡ್ರಿ. ಇನ್ನು ಮಹಾರಾಷ್ಟ್ರದ ಸೌಂದಲಾ ಗ್ರಾಮ ಪಂಚಾಯತಿ ಇದು ಜಾತಿ ಮುಕ್ತ ಗ್ರಾಮ ನೋಡ್ರಿ. ಭಾರತದ ಮೊದಲ ಜಾತಿ ಮುಕ್ತ ಗ್ರಾಮ ಯಾವುದು? ಸೌಂಡಲಾ ಅಂತ ನೋಡ್ರಿ. ಓಕೆನಾ. ಇನ್ನು ರೋಮಾಂಚಕ ಗ್ರಾಮಗಳ ಕಾರ್ಯಕ್ರಮ 2ಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾದಿಂದ 3ನೇ ಬ್ಯಾಚ್ನ 9 ಚೀತಾಗಳು ಯಾವುದು? ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ತಗೊಂಡು ಬಂದಿದ್ದಾರೆ. ಎಲ್ಲಿ? ಕುನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶ್. ಇನ್ನು ಭಾರತದ ಮೊದಲ ಖಾಸಗಿ ವಲಯದ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ್ಕೆ ಚಾಲನೆ ಕೋಲಾರದ ವೇಮ್ಗಲ್ ಅಂತ ನೋಡ್ರಿ. ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ ಮುಂಬೈ. ಓಕೆನಾ. ರಣಜಿ ಟ್ರೋಫಿ ಟೂರ್ನಿ 2025-26 ಚಾಂಪಿಯನ್ ತಂಡ ಜಮ್ಮು ಕಾಶ್ಮೀರ ನೋಡ್ರಿ. ರನ್ನರ್ ಅಪ್ ಕರ್ನಾಟಕ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್, ಕೇಳ್ತಾರೆ. ಇನ್ನು ಸಬ್ಮರೀನ್ ನಿಗ್ರಹ ಮಾಡುವಂಥ INS ಅಂಜದೀವ್ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಅದು ಇಲ್ಲಿದೆ ನೋಡ್ರಿ, ಶಿಪ್. ಓಕೆನಾ. ಎಷ್ಟು ನಿಮಿಷ ಆಯಿತು? 23 ನಿಮಿಷ ಆಯಿತು. ಸೊ ಇನ್ನು ನೆಕ್ಸ್ಟು ಮಾರ್ಚ್ ವಿಡಿಯೋ ನೋಡೋಣ. ಇನ್ನೊಂದು ಇದೆ, ಸೊ ಇದು ಕೂಡ ಮಾಡ್ತೀನಿ ನಾನು. ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ ನೋಡ್ರಿ. 2025 ಭಾರತದ 91ನೇ ಸ್ಥಾನ ಇದೆ. ಓಕೆನಾ. ಅತಿ ಕಡಿಮೆ ಭ್ರಷ್ಟಾಚಾರ ಎಲ್ಲಿ? ಡೆನ್ಮಾರ್ಕ್ ಬಿಡುಗಡೆ ಮಾಡಿದರೆ. ಅದು ಈ ರಿಪೋರ್ಟ್ ಯಾರು ಬಿಡುಗಡೆ ಮಾಡ್ತಾರೆ ಕೂಡ ಅದ್ರ ಮೇಲೆ ನೆನಪಿಟ್ಕೊಳ್ಬೇಕು. ಓಕೆನಾ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಬರುತ್ತೆ. ಈ ಸರ್ಕಾರೇತರ NGO ಅಂತ ಬರುತ್ತೆ, ಸರ್ಕಾರೇತರ ಸಂಸ್ಥೆ ಅಂತ ಬರುತ್ತೆ. ಓಕೆನಾ. ಇನ್ನು 70ನೇ ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿ ಪ್ರದಾನ ಕೇರಳದ ಕೊಚ್ಚಿ ನೋಡ್ರಿ. ಅಸ್ಸಾಂನ ಮಾನವೀಯತೆ ಸೈನಿಕ ಪ್ರಶಸ್ತಿ ಯಾರು? ಭೂತಾನ್ನ ರಾಣಿ ಯಾವುದು? ಗ್ಯಾಲುಮ್ ಆಶಿದೋರ್ಜಿ ವಾಂಗ್ಚುಕೆ ಅಂತ ನೋಡ್ರಿ. ಓಕೆನಾ. ವಿಶ್ವಸಂಸ್ಥೆ ರಸ್ತೆ ಸುರಕ್ಷತಾ ಜಾಗತಿಕ ಚಾಂಪಿಯನ್ ಆಗಿ ಯಾರು? ಸಚಿನ್ ತೆಂಡೂಲ್ಕರ್ ನೋಡ್ರಿ. ಇನ್ನು ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲ ತರಬೇತಿ ಸಂಶೋಧನಾ ಕೇಂದ್ರ ನೋಡ್ರಿ, BBARTC ಉದ್ಘಾಟನೆಯಾಗಿದೆ. ಇನ್ನು ಲೋಕಸಭಾ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ನೋಡಿರ್ಬೇಕು, ಮ್ಯಾಗ್ಝಿನ್ ಓದುವಾಗ ಗೊತ್ತಿರುತ್ತೆ.
ಇನ್ನು ಸೇವಾತೀರ್ಥ ಕರ್ತವ್ಯ ಪಥದ ಭವನ 1 ಮತ್ತು 2 ಉದ್ಘಾಟನೆ ಮಾಡಿದ್ದಾರೆ ಫೆಬ್ರವರಿ 13ಕ್ಕೆ. ಸೇವಾತೀರ್ಥದ ಘೋಷಣೆ ನೋಡ್ರಿ, ನಾಗರಿಕ ದೇವೋಭವ, ನಾಗರಿಕನು ದೇವರಿಗೆ ಸಮಾನ ಅಂತ ನೋಡ್ರಿ. ಇನ್ನು ಸೇವಾತೀರ್ಥದಿಂದ ಪ್ರಧಾನಿಯವರು ಕೈಗೊಂಡಂಥ ಮೊದಲ ನಿರ್ಧಾರಗಳೇನು? PM ರಾಹತ್ ಯೋಜನೆ ನೋಡ್ರಿ, ಪ್ರತಿಯೊಬ್ಬ ನಾಗರಿಕನ ಜೀವ ಉಳಿಸುವಂಥ ರಕ್ಷಣೆ ಯೋಜನೆ ನೋಡ್ರಿ. PM ರಾಹತ್ ರಸ್ತೆ ಒಳಗೆ ಏನಾದರೂ ತೀರ್ಕೊಂಡ್ರೆ ಯಾರು ಹೆಲ್ಪ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಗುರುತಿಸಿ ಪ್ರಶಸ್ತಿಯನ್ನು ಕೊಡೋದಿದೆ. ಸೊ ಈ ರಾಹತ್ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಈ ರಾಹತ್ ಬಗ್ಗೆ ಏನು ಹೇಳೋದಿದೆ, 7 ಲಕ್ಷ 1.5 ಲಕ್ಷ ನೋಡ್ರಿ, 1.5 ಲಕ್ಷ ಏನೋ ಅಮೌಂಟ್ ಕೊಡ್ತಾರೆ. ಓಕೆನಾ. 1 ವಾರ ಏನೋ ಉಚಿತ ಸೇವೆ ಕೊಡ್ತಾರೆ. ಓಕೆನಾ. ಇನ್ನು ಲಖ್ಪತಿ ದೀದಿಗಳ ಗುರಿಯನ್ನು 6 ಕೋಟಿಗೆ ದ್ವಿಗುಣ ನೋಡ್ರಿ. ಇನ್ನು ರೈತರಿಗೆ ಪ್ರಮುಖ ಉತ್ತೇಜನ, ಕೃಷಿ ಮೂಲಸೌಕರ್ಯ ನಿಧಿಯ ಸಾಲವನ್ನು ಗುರುತಿಸುವುದು 2 ಲಕ್ಷ ಕೋಟಿ ರೂಪಾಯಿಗಳ ದ್ವಿಗುಣ. ಇನ್ನು 10,000 ಕೋಟಿ ರೂಪಾಯಿ ನಿಧಿಯೊಂದಿಗೆ ಸ್ಟಾರ್ಟಪ್ ಇಂಡಿಯಾ ಫಂಡ್ 2.0 ನಾವೀನ್ಯತೆಯ ಮುಂದಿನ ಅಲೆ ನೋಡ್ರಿ. ನೆಕ್ಸ್ಟ್ ರಾಜ್ಯ ಚುನಾವಣಾ ಆಯುಕ್ತರ ರಾಷ್ಟ್ರೀಯ ಸಮ್ಮೇಳನ ಪರಿಕಲ್ಪನೆಯಲ್ಲಿ ಒಂದು ದೇಶ ಒಂದು ಮತದಾರರ ಪಟ್ಟಿ ಜಾರಿಗಾಗಿ ಕೇಂದ್ರ ಚುನಾವಣಾ ಆಯೋಗ ನಿಯೋಜನೆ. ಇನ್ನು AI ಪರಿಣಾಮ ಸಮ್ಮೇಳನ, ಸರ್ವಜನ ಹಿತಾಯ ಸರ್ವಜನ ಸುಖಾಯ ತತ್ವ ಆಧಾರಿತ AI ಪರಿಣಾಮ ಕುರಿತ ದೆಹಲಿಯಲ್ಲಿ ಘೋಷಣೆ. ಇನ್ನು ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಪ್ರಹಾರ್ ಅನಾವರಣ ಆಗಿದೆ. ಇನ್ನು ನೋಡ್ರಿ, ಗರ್ಭಕಂಠ ಕ್ಯಾನ್ಸರ್ ಲಸಿಕಾ ಅಭಿಯಾನಕ್ಕೆ ಚಾಲನೆ. ರಾಜಸ್ಥಾನದ ಎಲ್ಲಿ ನೀರು ಚಾಲನೆ ನಡೆದ್ರು? ರಾಜಸ್ಥಾನದ ಅಜ್ಮೀರ್. ಸಹಿ ಮತ್ತು ಬೋಧ್ ಉಪಕ್ರಮಗಳು ಅಂತ ನೆನ್ಪಿಟ್ಕೊಡ್ರಿ. ಓಕೆನಾ. ಇನ್ನು ವಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ. ಈ ವಂದೇ ಮಾತರಂ ಕುರಿತು ಸಂಪೂರ್ಣ GKಯನ್ನು 360 ಆಗಿ ನೋಡ್ಕೊಂಡ್ರಿ. ಇನ್ನು ಚಂದ್ರಯಾನ 4 ಲ್ಯಾಂಡರ್ನ ಇಳಿಸುವಾಗ ಜಾಗ ನಿರ್ಧಾರ. ಸೊ ಯಾವುದು? ಮಾನ್ಸ್ ಮೌಂಟನ್ನ MM4ನ ಪ್ರದೇಶ ಅಂತ ನೋಡ್ರಿ. ಇನ್ನು ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಬೆಂಗಳೂರು. ಓಕೆನಾ, 2026ರಲ್ಲಿ. ಇನ್ನು ಚೀನಾಬ್ ನದಿಗೆ ಬೃಹತ್ ಅಣೆಕಟ್ಟು ಯೋಜನೆಗೆ ಭಾರತ ಸರ್ಕಾರದಿಂದ ಚಾಲನೆ ನೋಡ್ರಿ. ಚೀನಾಬ್ ನದಿಗೆ ಬೃಹತ್ ಅಣೆಕಟ್ಟು ಯೋಜನೆಗೆ ಭಾರತ ಸರ್ಕಾರದಿಂದ ಚಾಲನೆ ಮಾಡಿದ್ದಾರೆ. ಇನ್ನು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ, ಇದು ಕೂಡ ನೆನ್ಪಿಟ್ಕೊಡ್ರಿ. ಸಿಂಗಾಪುರಕ್ಕೆ ಮೊದಲ ಸ್ಥಾನ, ಭಾರತಕ್ಕೆ 75ನೇ ಸ್ಥಾನ. ಓಕೆನಾ. ಇನ್ನು ಭಾರತ ಮತ್ತು ಕಿರ್ಗಿಸ್ತಾನ ಮಿಲಿಟರಿ ವ್ಯಾಯಾಮಗಳು ಬಂದರೆ ಕೇಳ್ಬೋದು. ಜಂಟಿ ಮಿಲಿಟರಿ ವ್ಯಾಯಾಮ ಖಿಂಜರ್ ನೋಡ್ರಿ, ಖಿಂಜರ್ ಅಂತ ನೆನ್ಪಿಟ್ಕೊಡ್ರಿ. ಓಕೆನಾ. ಇನ್ನು ವಾಯುಶಕ್ತಿ ವ್ಯಾಯಾಮ 2026 ರಾಜಸ್ಥಾನದ ಪೋಖ್ರಾನ್. ಇನ್ನು ಬ್ರಿಕ್ಸ್ ಪ್ಲಸ್ ಜಂಟಿ ನೌಕಾ ವ್ಯಾಯಾಮ ದಕ್ಷಿಣ ಆಫ್ರಿಕಾದ ಸೈಮನ್ಸ್ ಟೌನ್ ಕರಾವಳಿ ಅಂತ ನೋಡ್ರಿ. ಇನ್ನು ಭಾರತೀಯ ನೌಕಾ ಪಡೆಯ ಮಿಲನ್ ವ್ಯಾಯಾಮ ಎಲ್ಲಿ? ವಿಶಾಖಪಟ್ಟಣಂ. ಓಕೆನಾ. ಛತ್ತೀಸ್ಗಢದ ಉದಾಂತಿ ಸೀತಾ ನದಿ ಹುಲಿ ಅಭಯಾರಣ್ಯದಲ್ಲಿ 6 ಹಾರ್ನ್ಬಿಲ್ ರೆಸ್ಟೋರೆಂಟ್ಗಳ ಸ್ಥಾಪನೆ ಆರಂಭ ಆಗಿದೆ. ಇನ್ನು ಈಶಾನ್ಯ ಪ್ರದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಉದ್ಘಾಟನೆ. ಅಸ್ಸಾಂನ ದಿಬ್ರುಗಢ ಜಿಲ್ಲೆಯ ಅದು ಮೊರೇನ್ ಬೈಪಾಸ್ ಅಂತ ನೋಡ್ರಿ. ಡ್ರೋನ್ನ ಪ್ರತ್ಯೇಕ ರನ್ವೇ ನಿರ್ಮಾಣ ಉತ್ತರ ಪ್ರದೇಶದ ಮೀರತ್ ನೋಡ್ರಿ. ಓಕೆನಾ. ಇನ್ನು ಬ್ರಹ್ಮಪುತ್ರ ನದಿಗೆ ನಿರ್ಮಿಸಿರುವಂಥ ಕುಮಾರ ಭಾಸ್ಕರ ವರ್ಮ ಸೇತುವೆ ನೋಡ್ರಿ. ಕೇಳ್ಬೋದು, ಕುಮಾರ ಭಾಸ್ಕರ ವರ್ಮ ಸೇತು ಯಾವ ನದಿಗೆ ಅಂದರೆ ಬ್ರಹ್ಮಪುತ್ರ ನದಿಗೆ. ನೆಕ್ಸ್ಟು ಏಪ್ರಿಲ್ಲು ನಿಮಗೆ ವಿಡಿಯೋ ನೆಕ್ಸ್ಟ್ ಬೇಕು ಅಂತಂದರೆ ಕಮೆಂಟಲ್ಲಿ ಕೆಳಗೆ ತಿಳಿಸಿ. ಸೊ ಏಪ್ರಿಲ್ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಮಾಡೋಣ. ಸೊ ಈಗಾಗಲೇ 28 ನಿಮಿಷ ಆಯಿತು. ಓಕೆನಾ. ವಿಡಿಯೋ ಲೆಂದಿ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಆಲ್.